ನಮಸ್ಕಾರ. ಈ ದಿನ ಬಹಳ ವಿಶೇಷವಾದ ದಿನ. ಈ ದಿನ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ 1,00,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ ಭಾಷೆಯಲ್ಲಿ ಅವರನ್ನು ಫಾಲೋವರ್ಸ್ ಅಂತ ಕರೆಯೋದಾದರೆ, ನನ್ನ ಬದುಕಿನ ಭಾಷೆಯಲ್ಲಿ ಅವರನ್ನು ನಾನು ಆಧ್ಯಾತ್ಮ ಬಂಧುಗಳು ಹಾಗೂ ಸಜ್ಜನ ಬಂಧುಗಳು ಅಂತ ಕರಿತೀನಿ. ಎಲ್ಲರಿಗೂ ಕೂಡ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ನೋಡಿ, ನನ್ನ ಈ ಒಂದು ಲೋಕ ಕಲ್ಯಾಣದ ಯೋಚನೆಗೆ ಒಂದು ರೂಪುರೇಷೆಯನ್ನು ಕೊಟ್ಟು ಜ್ಞಾನಾಶ್ರಮ ಅಂತ ಹೆಸರಿಟ್ಟು ಇಲ್ಲಿಗೆ 5 ವರ್ಷಗಳು ಕಳೆದಿವೆ. ನನ್ನದು ಒಂದು ಪುಟ್ಟ ಸೇವೆ ಅಷ್ಟೇ. ಲೋಕ ಕಲ್ಯಾಣ ಅಂತ ಹೇಳುವಷ್ಟು ಅತಿ ದೊಡ್ಡ ಸೇವೆ ಏನಲ್ಲ. ನಂದು ಒಂದು ಹೊಟ್ಟೆಪಾಡು. ಆದರೆ ಧರ್ಮಯುತವಾಗಿ ನನ್ನ ಬದುಕು ನಡಿಬೇಕು ಹಾಗೂ ಲೋಕಕ್ಕೂ ಏನಾದರೂ ಹಿತವಾದದ್ದನ್ನು ಹೇಳಬೇಕು ಅನ್ನೋದಷ್ಟೇ ನನ್ನ ಅಭಿಲಾಷೆ. ಈ ನನ್ನ ಕೆಲಸಕ್ಕೆ ಬಹಳಷ್ಟು ರೀತಿಯಲ್ಲಿ ಬಹಳಷ್ಟು ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾಗಿದ್ದಾರೆ. ಯೂಟ್ಯೂಬಲ್ಲಿ 2.5 ಲಕ್ಷ ಜನ, ಫೇಸ್ಬುಕ್ಕಲ್ಲಿ 1.5 ಲಕ್ಷ ಜನ, ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ಜನ, ಹೀಗೆ ಅನೇಕ ಜನ ನನ್ನ ವಿಚಾರಗಳಿಗೆ ಕಿವಿ ಕೊಟ್ಟಿದ್ದಾರೆ. ಭಗವಂತನ ಅನುಗ್ರಹದಿಂದ ಕೆಲವರ ಬದುಕಿಗಂತೂ ಇದು ನೆಮ್ಮದಿ ನೀಡಿದೆ ಅಂತ ಭಾವಿಸ್ತಾ ನೋಡಿ. ಹಾಗೆ ನೋಡಿದ್ರೆ ಶುಕ್ರವಾರದ ಸಂಜೆಗೆ 99,000 ಫಾಲೋವರ್ಸ್ ಇದ್ದರು. ನಾನು ಅಂದುಕೊಂಡೆ, ಓಕೆ, ಇನ್ನೂ ಒಂದು ವಾರದೊಳಗಡೆ 1 ಲಕ್ಷ ಪೂರ್ಣಗೊಳ್ಳುತ್ತೆ ಅಂತ ಹೇಳಿ ಹಾಗೆ ಮಲ್ಕೊಂಡೆ. ಬೆಳಿಗ್ಗೆ ನಾನು ಭಗವದ್ಗೀತಾ ಪ್ರವಚನಕ್ಕೆ 5 ಗಂಟೆಗೆ ಎದ್ದಾಗ ಝೂಮ್ ಮೀಟಿಂಗಲ್ಲಿ ಭಗವದ್ಗೀತಾ ಪ್ರವಚನ ನಡೆಯುತ್ತೆ. ಆಗ ನೋಡ್ತೀನಿ 1 ಲಕ್ಷ ಕಂಪ್ಲೀಟ್ ಆಗೋಗಿದೆ. ಅಂದರೆ ಒಂದು ರಾತ್ರಿ 1,000 ಜನ ಫಾಲೋವರ್ಸ್ ಆ್ಯಡ್ ಆಗಿದ್ದಾರೆ. ಇದೆಲ್ಲ ಭಗವಂತನ ಅನುಗ್ರಹ, ಕೃಷ್ಣನ ಅನುಗ್ರಹ. ಭಗವದ್ಗೀತೆ ತರಗತಿಯನ್ನು ಮುಗಿಸಿ ಎಂದಿನಂತೆ ಜಿಮ್ಗೆ ಹೋದೆ. ಅಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು. ಆ ಜಿಮ್ಮಲ್ಲಿರ್ತಕ್ಕಂತಹ ನನ್ನ ಪ್ರೀತಿಯ ಸ್ನೇಹಿತರು, ನನಗಿಂತ ದೊಡ್ಡವರು ಇದ್ದಾರೆ, ಅಣ್ಣಂದಿರ ಸಮಾನರು ಹಾಗೂ ತಮ್ಮನ ಸಮಾನರು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರು ಕೇಕ್ ಕಟ್ ಮಾಡಿ 100K ಫಾಲೋವರ್ಸ್ ಅಂತ ಕೇಕ್ ಮೇಲೆ ಬರೆಸಿ ಅವ್ರ ದುಡ್ಡು ಅವ್ರ ಸಮಯವನ್ನು ಖರ್ಚು ಮಾಡಿ ನನ್ನ ಯಶಸ್ಸನ್ನು ಸಂಭ್ರಮಿಸ್ತಾರಲ್ಲ, ಅವರೆಲ್ಲರಿಗೂ ನನ್ನ ಅನಂತ ಅನಂತ ನಮನಗಳನ್ನು ಹೇಳ್ತೀನಿ. ನನ್ನ ಹೃದಯದಿಂದ ಇಲ್ಲಿವರೆಗೂ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಏನು ಹೇಳಿದ್ದೀನೋ ಎಲ್ಲವನ್ನ ಧರ್ಮ ಸಮ್ಮತವಾಗಿ ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯದು ಮಾಡಿಕೊಂಡೇ ಬಂದಿದ್ದೀನಿ. ಗೊತ್ತಿಲ್ಲ, 1 ಲಕ್ಷ ಫಾಲೋವರ್ಸ್ ಸಾಧನೆ ಅಂತ ನನಗೆ ಗೊತ್ತಿಲ್ಲ, ಅಥವಾ ನಾನು ಅದನ್ನು ಸಾಧನೆ ಅಂತಲೂ ಹೇಳಲ್ಲ. ಆದರೆ ಆ 1 ಲಕ್ಷ ಜನ ನನ್ನ ವಿಚಾರಗಳನ್ನು ಕೇಳಿದ್ದಾರೆ. ಲಕ್ಷ ಜನ ಕೇಳಿದ್ದಾರೆ, ಬಟ್ ಫಾಲೋವರ್ಸ್ ರೀತಿಯಲ್ಲಿ ಅವರು ನನ್ನ ಜೊತೆ ಸದಾ ಇದ್ದಾರೆ. ಅವರೆಲ್ಲರಿಗೂ ಅನಂತ ನಮನಗಳನ್ನು ಹೇಳ್ತಾ, ನಿಮ್ಮ ಬೆಂಬಲ ಪ್ರೀತಿ ಹೇಗೆ ಇರಲಿ. ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ಚಿಕ್ಕ ಸ್ಟೋರಿಗಳು ಮಾತ್ರ ಇರ್ತವೆ. ಸೊ ಯೂಟ್ಯೂಬ್ಗೆ ಹೋದರೆ ನಿಮಗೆ ನಮ್ಮ ಕಾರ್ಯಕ್ರಮದ ಪೂರ್ತಿ ವಿಡಿಯೋಗಳು ಸಿಗ್ತವೆ. ಆ ಯೂಟ್ಯೂಬ್ ಚಾನಲ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಜಿಮ್ಮಲ್ಲಿ ನನಗೋಸ್ಕರ ಸಮಯ ಕೊಟ್ಟು ಅಷ್ಟೊಂದು ಪ್ರೀತಿ ಕೊಟ್ಟ ಅವರೆಲ್ಲರಿಗೂ ನಾನು ಶಿರವಾಗಿ ನಮಿಸ್ತಾ, ಹಾಗೂ ನನ್ನ ತಂದೆ ತಾಯಿ ಗುರು ಹಿರಿಯರು ಹಾಗೂ ಎಲ್ಲ ನನ್ನ ಬಂಧುಗಳಿಗೂ ನಮಸ್ಕಾರವನ್ನು ಮಾಡ್ತಾ, ನನ್ನ ಜನ್ಮ ಪೂರ್ತಿ ಸ್ವಯಂ ನಾನು ಶ್ರದ್ಧೆಯಿಂದ ಬದುಕೋದು ಹಾಗೂ ಜನರಲ್ಲಿ ಶ್ರದ್ಧೆಯನ್ನು ತುಂಬೋದು ನನ್ನ ಕಾಯಕವಾಗಿದೆ. ಅದನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ತೀನಿ. ಭಗವಂತ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ, ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ನೀಡಿ ಕಾಪಾಡಲಿ. ನಿಮಗೆ ಇಲ್ಲಿಂದ ಏನಾದರೂ ಉಪಯೋಗ ಆಗಿದೆಯಾ, ಈ ಜ್ಞಾನಾಶ್ರಮದ ಅಥವಾ ನಮ್ಮ ವಿಡಿಯೋಗಳಿಂದ ಏನಾದರೂ ನೆಮ್ಮದಿ ಸಿಕ್ಕಿದೆಯಾ, ಏನಾದರೂ ಅಂಥದ್ದೊಂದು ಉಪಕಾರ ಇದ್ದರೆ ಖಂಡಿತ ನೀವು ಕಮೆಂಟ್ ಮೂಲಕ ನನಗೆ ಒಂದು ಕೃತಜ್ಞತೆ ಹೇಳ್ಬೋದು, ಅಥವಾ ನನಗಲ್ಲ ಭಗವಂತನಿಗೆ ಒಂದು ಕೃತಜ್ಞತೆ ಹೇಳ್ಬೋದು. ನಿಮ್ಮ ಬೆಂಬಲ ಹೇಗೆ ಇರಲಿ. ನಮಸ್ಕಾರ. ಹರೇ ಕೃಷ್ಣ.